ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ರಿಗೂ ನಮಸ್ಕಾರ. ವಿಕೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಏನಂದರೆ ಈ ವಿಡಿಯೋ ಒಂದ್ಸಲ ನೀವು ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ. ನಿಜವಾಗ್ಲೂ ಓಪನ್ ಆಗಿ ಹೇಳಬೇಕು ಅಂದರೆ ಕಾನೂನು ಏನಾದರೂ ನಮ್ಮ ಕೈಯಲ್ಲಿ ಇಲ್ಲ ಅಂದಿದ್ರೆ ಈ ನನ್ನ ಮಗನ್ನ ಕತ್ತರಿಸಾಕ್ಬಿಡ್ಬೇಕು, ಅಷ್ಟು ಕೋಪ ಬರ್ತಾ ಇರೋದು. 1.5 ವರ್ಷದ ಮಗು ರೀ, ಅದು ಯಾಕೆ ಈ ಬೋಳಿ ಮಗನಿಗೆ ಈ ಥರ ಒಂದು ಕ್ಯಾರೆಕ್ಟರ್ ಇತ್ತು, ಈ ಥರ ಸೈಕೋ ಬೋಳಿ ಮಗನೋ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕೆಟ್ಟು ಕೋಪ ಬರ್ತಾ ಇದೆ. ಮಧ್ಯಾಹ್ನದಿಂದ ಈ ವಿಡಿಯೋ ನೋಡಿ 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 ಹೊಟ್ಟೆ ಉರಿತಾ ಇದೆ. ಆ ಮಗು ಏನೋ ಮಾಡಿತ್ತು, ಬೋಳಿ ಮಗನೇ ನಿನಗೆ ಬೇಡ, ಸೋಷಿಯಲ್ ಮೀಡಿಯಾ ಅಂದ್ಬಿಟ್ಟು ಕೆಟ್ಟ ಪದಗಳನ್ನ ಯೂಸ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ಅರ್ಟ್ ಆಗ್ತಾ ಇದೆ ಅಂದರೆ ಈ ವಿಡಿಯೋ ನೋಡ್ಬಿಟ್ಟು. ಅವ್ರ ತಾಯಿಗೆ ಏನಾಗಿರಬೇಡ, ಈ ವಿಡಿಯೋ ನೋಡಿ ನಮ್ಮ ರಕ್ತ ಕುದೀತಾ ಇದೆ. ಯಾವ ಸಮಾಜದಲ್ಲಿ ಇದೀವಿ ನಾವು, ಏನು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದೀವಿ ನಾವು ಈ ಸಮಾಜದಲ್ಲಿ ಅನ್ನೋ ಥರ ಕಾಡುತ್ತೆ. ಆ ಪಾಪ ಆ ಮಗು ಯಾವುದು ಇನ್ನೂ ಲೋಕಜ್ಞಾನನೇ ಇಲ್ಲ ಆ ಮಗುಗೆ, ಏನು ಮಾಡಬೇಕು ಏನಾಗಬೇಕು ಅನ್ನೋದು. ಆ ಮಗುಗೆ ಇನ್ನೂ ಅವ್ರ ಅಪ್ಪ ಯಾರು ಅವ್ರ ಅಮ್ಮ ಯಾರು ಅಂತ ಒಂದು ಆ ಪ್ರಜ್ಞೆ ಬರೋಷ್ಟರಲ್ಲಿ ಈ ಬೋಳಿ ಮಗ ಆ ಮಗುನ ಈ ರೀತಿ ಹೀನಾಯವಾಗಿ ಹೇಳಕ್ಕೆ ಒಂಥರ ಮುಜುಗರ ಆಗುತ್ತೆ. ಅಂದರೆ ಎಷ್ಟು ಕೆಟ್ಟದಾಗಿ ಅವರು ಮಗುನ ಸಾಯಿಸಿದ್ದಾನೆ. ಈ ಬೋಳಿ ಮಗ ತಗಲಾಕೊಂಡಿದ್ದಾನೆ, ಪೊಲೀಸವರು ಲಾಕ್ ಮಾಡಿದ್ದಾರೆ. ಬಟ್ ಯಾಕೆ ಇನ್ನೂ ಉಳಿಸ್ಕೊಂಡಿದ್ದಾರೆ? ಯಾಕೆ ಈ ಸಮಾಜ ಇನ್ನೂ ಹಿಂಗೆ ಇದೆ? ರೇಪ್ ಮಾಡಿದವನು, ಕೊಲೆ ಮಾಡಿದವನು, ಏನೋ ಒಂದು ತಪ್ಪು ಮಾಡಿದವನು ಆರಾಮಾಗಿ ಓಡಾಡ್ಕೊಳಂಗಿದ್ರೆ ನಮ್ಮ ದೇಶದ ಕಾನೂನು, ಹೌದು ಕಾನೂನು, ಅಂಬೇಡ್ಕರ್ ಸಂವಿಧಾನ ಬರೆದಿರೋಂಥ ಕಾನೂನು, ಅದಕ್ಕೆ ಗೌರವ ಕೊಡಬೇಕು. ಅದನ್ನು ಬಿಟ್ಟು ಒಂದು ಕಾನೂನನ್ನ ರಚನೆ ಮಾಡಬೇಕು. ಯಾವ ಬೋಳಿ ಮಗ ರೇಪ್ ಮಾಡ್ತಾನೆ, ಯಾವನ್ ಕೊಲೆ ಮಾಡ್ತಾನೆ, ಯಾವನ್ ಈ ಥರ ಕೃತ್ಯಗಳನ್ನ ಎಸಗ್ತಾನೆ ಅಂತ ನನ್ನ ಮಕ್ಕಳನ್ನ ಇಮ್ಮಿಡಿಯೇಟಾಗಿ ಗನ್ ತೊಗೊಂಡು ಹಂಗೆ ಶೂಟ್ ಮಾಡಬೇಕು. ಆವಾಗಲೇ ನಮ್ಮ ಸಮಾಜ ಬದಲಾಗಕ್ಕೆ ಅವಕಾಶ ಇರೋದು. ಯಾಕಂದರೆ ಮುಂದೆ ಯಾವನಾದ್ರು ನಾನು ತಪ್ಪು ಮಾಡಿದ್ರೆ ನನ್ನನ್ನು ನೆಕ್ಸ್ಟ್ ಮಿನಿಟಲ್ಲಿ ನಾನು ತಗಲಾಕೊಂಡ್ರೆ ನನ್ನನ್ನು ಸಾಯಿಸ್ತೀನಿ ಅನ್ನೋ ಒಂದು ಭಯ ಹುಟ್ಟಿಸಿಲ್ಲ ಅಂದರೆ ಈ ಥರದ್ದು ನನ್ನ ಮಕ್ಕಳು ಸುಮಾರು ಜನ ಮತ್ತೆ ಈ ಥರದ್ದು ತಪ್ಪುಗಳನ್ನ ಮತ್ತೆ ಮಾಡ್ತಾನೆ ಇರ್ತಾರೆ. ಏನಂದರೆ ಈ ವಿಚಾರವಾಗಿ ಇಟ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋದು ಒಂದು ನೋವಿನ ಸಂಗತಿ. ಆದರೆ ಈ ಥರದ ಘಟನೆಗಳು ಯಾಕೆ ನಡೀತಾ ಇದೆ, ಅದು ನಮ್ಮ ದೇಶದಲ್ಲೇ ಯಾಕೆ ನಡೀತಾ ಇದೆ, ಏನಕ್ಕೆ ಈ ಥರ ಸಮಸ್ಯೆಗಳು ಕಾಡ್ತಾ ಇದೆ, ಏನು ಮಾಡಿತ್ತು ಆ ಮಗು ಪಾಪ, ಅಷ್ಟು ನೋವು ಒಳಗಡೆ ಕಾಡ್ತಾ ಇರೋದು. ನಿಜವಾಗ್ಲೂ ಅದೇನಾರು ಆಗಲಿ, ಯಾವ ರೀತಿ ಆಗಿದ್ರೆ, ನಾನಂತೂ 100% ಅಲ್ಲಿದ್ದಿದ್ರೆ ಅವನ ಕತೆನೇ ಬೇರೆ ಆಗಿರೋದು. 100% ಅವನಿಗೆ ಬೇರೆ ಲೆವೆಲ್ಗೆ ಶಿಕ್ಷೆ ನಾನು ಕೊಡ್ತಿದ್ದೆ, ಅದಂತೂ ಖಂಡಿತವಾಗಿ. ಯಾಕಂದರೆ ಅಷ್ಟು ಇಲ್ಲಿಗೆ ನೋವು ಕಾಡ್ತಾ ಇರೋದು. ಇರಲಿ, ಮುಂದಿನ ದಿನಗಳಲ್ಲಿ ಈ ಥರದ್ದು ದಯವಿಟ್ಟು ತಪ್ಪು ಆಗದೆ ಆ ಬೋಳಿ ಮಗನಿಗೆ ಪಬ್ಲಿಕ್ಕಲ್ಲಿ ಕರ್ಕೊಂಬಂದು ಅವ್ರ ತಾಯಿ ಮುಂದೆ ನಿಜವಾಗ್ಲೂ ಶಿಕ್ಷೆ ಕೊಡಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಬೇಕು. ಯಾಕೆ ಗೊತ್ತಾ, ಈ ಥರದ ತಪ್ಪುಗಳು ಎಷ್ಟು ನಡೆಯೋದು. ಮೊನ್ನೆ ನೋಡಿದ್ರೆ ತಮಿಳ್ನಾಡಲ್ಲಿ ಅತ್ಯಾಚಾರ, ಇವತ್ತು ನೋಡಿದ್ರೆ ಈ ಥರದ್ದು ಒಂದು ಮಗು ಮೇಲೆ ಈ ಥರದ್ದೊಂದು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದರೆ ನಮ್ಮ ಸಮಾಜ. ಫಸ್ಟು ಕಾನೂನು ಚೇಂಜ್ ಆಗ್ಬೇಕ್ರಿ. ಯಾವ ಬೋಳಿ ಮಗ ತಪ್ಪು ಮಾಡಿದ್ರು ತೊಗೊಂಡೋಗಿ ಹಂಗೆ ಸುಟ್ಟಾಕ್ಬೇಕು. ಏನು ಹಿಂದೆ ಮುಂದೆ ಏನು ಯೋಚನೆ ಮಾಡಬಾರ್ದು. ಅವ್ನು ತಪ್ಪಿಸ್ತಾ ಅಂತ ಫಿಕ್ಸ್ ಆದಮೇಲೆ ನನ್ನ ಮಗನಿಗೆ 100% ಈ ಭೂಮಿ ಮೇಲೆ ಬದುಕೋ ಅಧಿಕಾರ ಇಲ್ಲ. ಇದು ಸಿನಿಮಾ ಡೈಲಾಗು ಅಲ್ಲ, ಯಾವ ಡೈಲಾಗು ಅಲ್ಲ, ನಿಜ. ಯಾಕೆ ಗೊತ್ತಾ, ಅಂತ ಅವ್ನು ಬದುಕೋಕ್ಕೆ ಏನಕ್ಕೆ ಬಿಡ್ಬೇಕು ಹೇಳಿ. ನಾವು ಅವಶ್ಯಕತೆ ಇದೆಯಾ ಈ ಭೂಮಿ ಮೇಲೆ ಬದುಕೋದವರು? ಅವಶ್ಯಕತೆಯೇ ಇಲ್ಲ ಅನ್ನಿಸ್ತು. ನೋಡಿ ನಿಮ್ಮ ಅನಿಸಿಕೆ, ಆ ಬೋಳಿ ಮಗನ ಏನು ಮಾಡಬೇಕು, ಯಾವ ರೀತಿ ಶಿಕ್ಷೆ ಕೊಟ್ಟರೆ ಆ ಬೋಳಿ ಮಗ ಸರಿ ಹೋಗ್ತಾನೆ ಅನ್ನೋದನ್ನು ನೀವು ಕಾಮೆಂಟಲ್ಲಿ ಅದು ತಿಳಿಸಿ. ಇಲ್ಲ ನಿಮ್ಮ ಅನಿಸಿಕೆನ ಫೇಸ್ಬುಕ್ಕಲ್ಲಿ ಹಾಕಿ, ಆದಷ್ಟು ಶೇರ್ ಆಗಲಿ. ಯಾಕೆ ಗೊತ್ತಾ, ನನ್ನ ಮಗನಿಗೆ ಇಮ್ಮಿಡಿಯೇಟಾಗಿ ಈ ಭೂಮಿ ಮೇಲೆ ಬದುಕೋ ಅರ್ಹತೆ ಇಲ್ಲ. ಇಮ್ಮಿಡಿಯೇಟಾಗಿ ಅವನು ಆ ಮಗು ಎಲ್ಲೋಗಿದೆಯೋ ಆ ಜಾಗಕ್ಕೆ ಆ ಬೋಳಿ ಮಗ ತಲುಪಬೇಕು, ಆ ಶಿಕ್ಷೆ ಆಗಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಅಪ್ಪ ಅಮ್ಮನಿಗೆ ಬೇಜಾರಾಗ್ತಾ ಇದೆ ಮಾತಾಡೋಕ್ಕೆ. ಇರಲಿ, ಧನ್ಯವಾದಗಳು, ಥ್ಯಾಂಕ್ ಯು. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ.